ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳಾಗ್ತಾ ಇದೆ. 5 ಎಸ್ಪಿ ನೇತೃತ್ವದಲ್ಲಿ ಭದ್ರತೆಯ ವ್ಯವಸ್ಥೆಯನ್ನು ಕೈಗೊಳ್ಳಲಾಗಿದೆ. 1 ಲಕ್ಷ ಜನ ಅಂತಿಮ ದರ್ಶನಕ್ಕೆ ಬರುವಂತಹ ನಿರೀಕ್ಷೆ ಇದೆ. ಹೀಗಾಗಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಹೊಳೆನರಸೀಪುರದಲ್ಲಿ ಮಾಡಿಕೊಳ್ಳಲಾಗ್ತಾ ಇರೋದು. ಈ ಬಗ್ಗೆ ಸ್ವತಃ ಹಾಸನದ ಜಿಲ್ಲಾಧಿಕಾರಿಗಳು ಲತಾ ಕುಮಾರಿ ಜೀ ಕನ್ನಡ ಜೊತೆಗೆ ಮಾತನಾಡಿದ್ದಾರೆ. ಹಾಗಾದರೆ ಏನೆಲ್ಲ ಸಿದ್ಧತೆಗಳಾಗಿದೆ, ಬನ್ನಿ ಅವರ ಮಾತಿಂದ ಕೇಳ್ಕೊಂಬರೋಣ. ಹಾಸನ ಜಿಲ್ಲಾಧಿಕಾರಿ ಅವರು ನಮ್ಮ ಜೊತೆಲಿದ್ದಾರೆ. ಲತಾ ಕುಮಾರಿ ಅವರು ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಬರ್ತಾ ಇದೆ ಇಲ್ಲಿಗೆ. ಏನೇನು ಸಿದ್ಧತೆ ಆಗಿದೆ ಅದ್ರ ಬಗ್ಗೆ ಮಾತಾಡ್ತೀನಿ. ಮೇಡಮ್, ಏನೇನು ಸಿದ್ಧತೆ ಆಗಿದೆ ಜಿಲ್ಲೆಯಲ್ಲಿ? ಎಷ್ಟು ಜನರ ನಿರೀಕ್ಷೆ ಇದೆ ದರ್ಶನಕ್ಕೆ ಬರುವಂಥದ್ದು? ನಿಮಗೆ ಗೊತ್ತಿರೋ ಹಾಗೆ ಮಾಜಿ ಪ್ರಧಾನಿ ಮಂತ್ರಿಯವರಾದ ಶ್ರೀಯುತರಾದ ದೇವೇಗೌಡಜಿ ಅವರ ಧರ್ಮಪತ್ನಿ ಚೆನ್ನಮ್ಮಾಜಿಯವರು ಒಂದು ದೇಹಾಂತ್ಯ ಆಗಿದೆ. ನಿನ್ನೆ ಅದು ಆಗಿದೆ. ಈಗ ಪಾರ್ಥಿವ ಶರೀರ ಹಾಸನಕ್ಕೆ ಬರ್ತಾ ಇದೆ. ಜಿಲ್ಲಾಡಳಿತ ಎಲ್ಲ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಚನ್ನರಾಯಪಟ್ಟಣ ಮುಖಾಂತರ ಹಾಸನಗೆ ಬಂದು ಅಲ್ಲಿಂದ ಮೊಸಳೆ ಹೊಸಳ್ಳಿಗೆ ಬರುತ್ತೆ. ಅಲ್ಲಿಂದ ನಮ್ಮ ಇದು ಅವರ ಹುಟ್ಟೂರು. ಇವತ್ತು ಅವರಿಗೆ ಬಂದಿದ್ದೇವೆ, ಮುತ್ತಿಗೆ ಹಿರೇಹಳ್ಳಿ ಅಂತ ಹೇಳಿ ಅವರ ಮನೆಯಲ್ಲಿ ಇದ್ದೇವೆ ಇವತ್ತು. ಅಂದರೆ ಇಲ್ಲಿನೂ ಸಹ ಬಂದು ಅವರು ದರ್ಶನವನ್ನು ಸಾರ್ವಜನಿಕರಿಗೆ ನೀಡಬೇಕು ಅಂತ ಒಂದು ವಿಷಯ ತಿಳಿದು ಬಂತು. ಹಾಗಾಗಿ ನಾವು ಅದನ್ನು ವ್ಯವಸ್ಥೆಯನ್ನು ಪರಿಶೀಲನೆಗೆ ಇವತ್ತು ಇಲ್ಲಿ ಬಂದಿದ್ದೇವೆ. ಜಿಲ್ಲಾಡಳಿತನೂ ಸಹ ಸಕಲ ವ್ಯವಸ್ಥೆ ಮಾಡಿದೆ. ಅಂದರೆ ಬ್ಯಾರಿಕೇಡ್ ಇರ್ಬೋದು, ಟ್ರಾಫಿಕ್ ಮೂವ್ಮೆಂಟ್ ಇರ್ಬೋದು, ಸಾರ್ವಜನಿಕರಿಗೆ ಒಂದು ದರ್ಶನ, ಈ ರೀತಿ ಅರೇಂಜ್ಮೆಂಟ್ಸ್ ಆಗಿದೆ. ಮತ್ತು ಪೊಲೀಸ್ ಇಲಾಖೆಯು ಸಹ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಮತ್ತು 2 ದಿನ ಮದ್ಯಪಾನವನ್ನು ಸಹ ನಾವು ನಿಷೇಧ ಮಾಡಿದ್ದೇವೆ ಇವತ್ತು ಮತ್ತು ನಾಳೆ. ಸಾವಿರಾರು ಜನ ಬರೋ ನಿರೀಕ್ಷೆ ಇದೆ. ಎಲ್ಲ ತಯಾರಿಯನ್ನು ಮಾಡಿದ್ದೇವೆ. ಈಗ ಮಾರ್ಗದಲ್ಲಿ ಬರುವಾಗ 1-2 ಕಡೆಯಲ್ಲಿ ನಿಲ್ಲುವಂಥ ವ್ಯವಸ್ಥೆ ಇದೆ, 2-3 ಕಡೆಯಲ್ಲಿ. ಅದು ನಮ್ಮ ಕೈಯಲ್ಲಿ ಇರೋಲ್ಲ. ಯಾಕಂದರೆ ಕೆಲವು ಬಾರಿ ಜನ ಅಲ್ಲೇ ಮಾರ್ಗ ಮಧ್ಯದಲ್ಲಿ ನಿಲ್ಲಿಸೋ ಅವಕಾಶ ಇರ್ತದೆ ಅವರು ದರ್ಶನಕ್ಕೆ. ಯಾಕಂದರೆ ದಾರಿ ಉದ್ದಕ್ಕೂ ಹಳ್ಳಿ ಗ್ರಾಮಗಳಲ್ಲಿ ಎಲ್ಲೆಲ್ಲಿ ಬರ್ತದೆ, ಸೊ ಅಲ್ಲಿ ನಿಲ್ಲಿಸೋ ಅವಕಾಶ ಇರ್ತದೆ. ಆದಾಗ್ಯೂ ಇವತ್ತು ಪೂರ್ತಿ ಮೊಸಳೆ ಹೊಸಳ್ಳಿಯಿಂದ ಮುತ್ತಿಗೆ ಹಿರೇಹಳ್ಳಿ ನಂತರ ಹೊಳೆನರಸೀಪುರದ ನಿವಾಸದಲ್ಲಿ, ಅಲ್ಲಿಂದ ಮತ್ತೆ ಹರದನಹಳ್ಳಿ ನಿವಾಸದಲ್ಲಿ ದರ್ಶನಕ್ಕೆ ಇಡುವ ವ್ಯವಸ್ಥೆ ಮಾಡಲಾಗಿದೆ. ಈಗ ಇಲ್ಲಿ ಹೊಳೆನರಸೀಪುರದಲ್ಲಿ ರೇವಣ್ಣ ಅವರ ನಿವಾಸ ಇದೆ, ಮನೆ ಇದೆ. ಅಲ್ಲಿ ಎಷ್ಟು ತನಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ? ಆ ನಂತರದಲ್ಲಿ ಹೇಗೆ? ಈಗ ಆಲ್ರೆಡಿ ಪಾರ್ಥಿವ ಶರೀರ ಬೆಂಗಳೂರು ಬಿಟ್ಟಿದೆ. ಇದೆಲ್ಲ ನಿಮಗೆ ಗೊತ್ತಿರೋ ಹಾಗೆ ಚನ್ನರಾಯಪಟ್ಟಣದಲ್ಲಿ ತಹಸೀಲ್ದಾರ್ ಆಫೀಸ್ ಮುಂದ್ಗಡೆಗೆ 1 ಅವರ್ ಇರ್ತದೆ. ಸೊ ಅದು ನಂಬರ್ ಆಫ್ ಜನಗಳು ಎಷ್ಟು ಇರ್ತಾರೆ ನೋಡಿಬಿಟ್ಟು ಅದು ಡಿಪೆಂಡ್ಸ್ ಆಗಿರುತ್ತೆ. ಆದಾಗ್ಯೂ ಇದು ರಾತ್ರಿ ಆಗಬಹುದು ಮುಟ್ಲಿಕ್ಕೆ ಹೊಳೆನರಸೀಪುರ ಗ್ರಾಮ ಸ್ವಗೃಹದಲ್ಲಿ. ಅಲ್ಲಿಂದ ಹರದನಹಳ್ಳಿಗೆ ಬರಲಿಕ್ಕೂ ಇನ್ನೂ ಲೇಟು ಆಗಬಹುದು. ನಾಳೆ ಅಂತ್ಯ ಸಂಸ್ಕಾರ ನಮ್ಮ ರಂಗನಾಥ ಸ್ವಾಮಿ ಬೆಟ್ಟದ ಇದೆಯಲ್ಲ ಮಾವಿನಕೆರೆ, ಅದರ ತಪ್ಪಲಿನಲ್ಲಿ ಒಂದು ಅವರ ಜಮೀನಿದೆ, ಅಲ್ಲಿ ಆ ಕಾರ್ಯ ನಡೀತದೆ. ಕೆಲವರು ಹೇಳ್ತಾ ಇದ್ರು ಅಲ್ಲಿ ತಪ್ಪಲ್ಲಿ ಏನು ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಜಾಗ ಇದೆ, ಅಲ್ಲಿಯೇ ಪಕ್ಕದಲ್ಲಿಯೇ ಅಂತಿಮ ದರ್ಶನಕ್ಕೂ ವ್ಯವಸ್ಥೆ ಮಾಡ್ತಾರೆ, ದೊಡ್ಡ ಜಾಗ ಇದೆ ಅಂತೇಳಿ. ಕೆಲವು ಮನೆ ಹತ್ರ ಅಂತ ಹೇಳ್ತಾ ಇದ್ರು. ಕನ್ಫ್ಯೂಷನ್ ಇದೆ, ಎಷ್ಟೊತ್ತಿಗೆ ಬರ್ಬೋದು ಅಲ್ಲಿ? ಅದು ಆ ಮನೆಯಿಂದ ಮತ್ತು ಆ ಸ್ಥಳಕ್ಕೆ ತುಂಬ ದೂರ ಏನೂ ಇಲ್ಲ, ಸುಮಾರು 700 ಮೀಟರ್ ಅಷ್ಟೇ ಇದೆ. ಸೊ ಹಾಗಾಗಿ ರಾತ್ರಿ ಮನೆಯಲ್ಲಿ ಇರ್ತಾರೆ, ಬೆಳಿಗ್ಗೆ ಮತ್ತೆ ದರ್ಶನಕ್ಕೆ ಅಲ್ಲಿ ಅಂತ್ಯ ಸಂಸ್ಕಾರ ನಡೀತದಲ್ಲ ಆ ಜಾಗದಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿರ್ತದೆ. ಇಲ್ಲಿ ಹೊಳೆನರಸೀಪುರದಿಂದ ಹರದನಹಳ್ಳಿಗೆ ಮಿಡ್ ನೈಟೇ ಬರುತ್ತಾ ಅಥವಾ ಬೆಳಿಗ್ಗೆನೇ ಬರುತ್ತೆ? ನೈಟೇ ಬರುತ್ತೆ ಅಂತ ನಮಗೆ ಸದ್ಯದಲ್ಲಿರೋ ಮಾಹಿತಿ. ಧನ್ಯವಾದಗಳು. ಇದಕ್ಕೆ ಪೊಲೀಸ್ ವ್ಯವಸ್ಥೆ ಬೇರೆ ಡಿಸ್ಟಿಕ್ಕಿಂದ ಏನು ವ್ಯವಸ್ಥೆ ಮಾಡೋದು? ಈಗ ಪೊಲೀಸ್ ವ್ಯವಸ್ಥೆಯಲ್ಲಿ ಸುಮಾರು 5 ಜನ SP ಅವರನ್ನು ಇತರ ಜಿಲ್ಲೆಗಳಿಂದ ಡೆಪ್ಯೂಟ್ ಮಾಡಿದ್ದಾರೆ. ಪೊಲೀಸ್ ಇಲಾಖೆ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ನಮಗೆ ತಿಳಿದು ಬಂದ ಮಾಹಿತಿ ಪ್ರಕಾರ ಒಂದು 400 ಹೆಚ್ಚಕಿನ ಪೇದೆಯವರು, 50 PSI, 5 SP ಅವರು, ಮತ್ತು ಎಲ್ಲ ಕಾನೂನು ಸುವ್ಯವಸ್ಥೆಯನ್ನು ತುಂಬ ಒಂದು ಕಠಿಣವಾಗಿ ಅವರು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಅಂದಾಜು ಎಷ್ಟು ಜನ ಅಂತಿಮ ದರ್ಶನಕ್ಕೆ ಆ ಜಾಗಕ್ಕೆ ಹರದನಹಳ್ಳಿ ಹತ್ರ ಬರ್ಬೋದು ಅಂತ ನಿರೀಕ್ಷೆ ಇದೆ? ಅಂದರೆ ಟ್ರಾಫಿಕ್ ಫ್ಲೋ ಇದೆಲ್ಲ ನೋಡಲಿಕ್ಕೆ ಇದು ಅವರು ದರ್ಶನವನ್ನು ಸಾರ್ವಜನಿಕರು ಆ ಕಾನ್ವಾಯ್ ಅಥವಾ ಪಾರ್ಥಿವ ಶರೀರ ವಾಹನ ಎಲ್ಲಿ ಹೋಗುತ್ತೋ ಅಲ್ಲಿ ನಡೆಸಲಿಕ್ಕೂ ಸಹ ಅವಕಾಶ ಕೊಟ್ಟಿರೋದ್ರಿಂದ ಸ್ವಲ್ಪ ಕಮ್ಮಿ ಆಗಬಹುದು. ಅದರ್ವೈಸ್ ತುಂಬ ಹೆಚ್ಚಿನ ನಿರೀಕ್ಷೆ ಇತ್ತು, 1 ಲಕ್ಷಗಿನ ಮೇಲೆ ಇತ್ತು. ಕಮ್ಮಿ ಅಂದರೂ 50-1 ಲಕ್ಷದವರೆಗೆ ನಿರೀಕ್ಷೆ ಇದೆ. ಹೆಚ್ಚಿನ ಜನ, ಯಾಕಂದರೆ ಈಗ ಇವತ್ತೇ ತುಂಬ ದರ್ಶನ ನಡೆಸಿರೋದ್ರಿಂದ, ಆದರೂ ಸಹ ಅಂತಿಮ ಸಂಸ್ಕಾರಕ್ಕೆ ಗಣ್ಯರು ಮತ್ತು ಅತಿ ಗಣ್ಯರು ಮತ್ತು ಹೆಚ್ಚಿನ ಸಾರ್ವಜನಿಕರು ಬರೋ ಒಂದು ನಿರೀಕ್ಷೆ ಇದೆ. ಏನಾದರೂ ಕೇಂದ್ರದಿಂದ, ಡೆಲ್ಲಿಯಿಂದ ಯಾರಾದರೂ ಲೀಡರ್ಸ್ ಬರೋದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಸರ್? ಈಗ ಕೇಂದ್ರ ಸಚಿವರ ಒಂದು TPಗಳನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಸಪೋಸ್
ರೈಲ್ವೆ ಸಚಿವರು ಮತ್ತು ಇತರ ಸಚಿವರಿಂದ ನಾವು ನಮ್ಮ ಪ್ರೋಟೋಕಾಲ್ ಸೆಕ್ಷನಿಂದ ಶಿಷ್ಟಾಚಾರದಿಂದ ನಾವು ಮಾಡ್ತಾ ಇದ್ದೇವೆ. ಇನ್ನು ಮಾನ್ಯ ಮುಖ್ಯಮಂತ್ರಿಜಿ ಅವರ ಒಂದು ಟಿ ಪಿ ನಮ್ಗಾಗಲೇ ಬಂದಿದೆ. ನಾಳೆ ಅವರು 3 ಗಂಟೆಗೆ ಅವರ ವಿಸಿಟ್ ಇದೆ. ಹಾಂ, ಸೆಂಟ್ರಲಿಂದ ಯಾವುದು ಸದ್ಯದಲ್ಲಿ ನಮಗೆ ಬಂದಿಲ್ಲ. ಅದು ಅಂದರೆ ಅಮಿತ್ ಶಾ ಅವರು ಆ ಥರದ್ದು ಯಾರು ಬರುವಂಥ ಸಾಧ್ಯತೆ ಆ ಥರ ಮಾಹಿತಿ ಅಥವಾ ಟಿ ಪಿ ನಮಗೆ ಬಂದಿಲ್ಲ. ಧನ್ಯವಾದ. ಇದು ಜಿಲ್ಲಾಧಿಕಾರಿಗಳು ಕೊಟ್ಟಿರುವಂಥ ಮಾಹಿತಿ. ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಯಾವುದೇ ರೀತಿಯ ಸಮಸ್ಯೆ ಆಗದಿರುವ ಹಾಗೆ ಸಂಪೂರ್ಣ ಸುಸೂತ್ರವಾಗಿ ಎಲ್ಲ ಕಾರ್ಯ ಮುಗಿಸೋದ್ರ ರೀತಿಯಲ್ಲಿ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಅಂತ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಜನಾರ್ದನ ಬಾರ್, ಜಿ ಕನ್ನಡ ನ್ಯೂಸ್, ಹಾಸನ.